ಸರ್, ಹಾವು ಕಡಿದೇ ಇರೋ ರೀತಿ ಯಾವ ರೀತಿ ನಮ್ಮನ್ನ ನಾವು ಕಾಪಾಡ್ಕೊಬೇಕು? ಯಾವತ್ತು ಹಾವುಗಳು ನೋಡಿದಾಗ ಮುಟ್ಟಕ್ಕೆ ಹೋಗ್ಬಿಡಿ. ಹಾವು ನೋಡಿದ್ರೆ ದೂರ ಬಂದ್ಬಿಡಿ. ಅದೇ ಒಂದು ಆಲ್ಮೋಸ್ಟ್ ಕಾನ್ಫ್ಲಿಕ್ಟ್ನ ಕಡಿಮೆ ಮಾಡಿಬಿಡತ್ತೆ. ಅದಾದ್ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಪೊದೆಗಳಲ್ಲಿ ಅಥವಾ ಈ ಹುಲ್ಲಿರುವಂತ ಪ್ರದೇಶಗಳು, ಅಂತ ಕಲ್ಲು ಗುಡ್ಡೆಗಳು ಹಾಕಿರೋದು ಈ ಹೊರ ಪ್ರದೇಶಗಳಲ್ಲಿ ಇದ್ದಾಗ ಅದನ್ನ ಒಂದಕ್ಕೆ ಎರಡು ಸತಿ ಶಬ್ದ ಮಾಡಿ ಅಥವಾ ಡಿಸ್ಟರ್ಬ್ ಮಾಡಿ ನಾವು ಅಲ್ಲಿ ಕೆಲಸ ಮಾಡಬೇಕಾಗ. ಯಾಕಂದ್ರೆ ಹಾವುಗಳಿಗೆ ಕಿವಿ ಕೇಳಿಸೋದಿಲ್ಲ, ಕಣ್ಣು ತುಂಬಾ ದೃಷ್ಟಿಯಾಗಿರೋದ್ರಿಂದ ಹಾವುಗಳಿಗೆ ನೀವು ಈ ರೀತಿ ಕಡ್ಡಿ ಎತ್ಕೊಂಡು ಶಬ್ದ ಮಾಡಿದಾಗ, ಸೌಂಡ್ ಮಾಡಿದಾಗ ಅದು ಅಲ್ಲಿಂದ ಮುಂದುವರೆದು ಬಿಡುತ್ತೆ. ನೀವು ನಿಮ್ಮ ಮನೆ ಅಕ್ಕಪಕ್ಕ ಯಾವತ್ತೂ ಅಷ್ಟೇನೆ ನಮ್ಮ ಮನೆ ಅಂತ ಹೇಳ್ಬಿಟ್ಟು ನಾವು ಅದೇ ರೀತಿ ನಡ್ಕೊಂಡು ಹೋಗ್ಬಾರ್ದು. ಟಾರ್ಚಸ್ ಯೂಸ್ ಮಾಡ್ಬೇಕು. ರಾತ್ರಿ ಹೊತ್ತು ಸಂಚಾರಿ ಇರುವಂತ ಹಾವುಗಳೇನಿರುತ್ತೆ ಅದರಿಂದ ಆಗುವಂತ ಕಡಿತನ ನಾವು ನಿರ್ವಹಿಸಬಹುದು. ಮನೆ ಅಕ್ಕಪಕ್ಕ ಯಾವತ್ತೂ ನಾವು ಶುದ್ಧವಾಗಿ ಇಟ್ಕೊಬೇಕಾಗತ್ತೆ. ಇಲಿಗಳಿರಬಾರ್ದು, ಮತ್ತೆ ವೇಸ್ಟ್ಗಳಿರಬಾರ್ದು. ಸುಮಾರು ಜನ ಏನ್ ಮಾಡ್ತಾರೆ, ಅವ್ರ ಮನೆ ವೇಸ್ಟ್ಗಳನ್ನೆಲ್ಲ ತಿಂಗಳಂಗಟ್ಲೆ ಕ್ಲೀನ್ ಮಾಡದೆ ಒಂದೇ ಕಡೆ ಹಾಕಿಟ್ಟಿರ್ಬಿಡ್ತಾರೆ. ಅಂತ ಜಾಗಗಳು ಹಾವುಗಳು ಬದುಕಲಿಕ್ಕೆ ಒಳ್ಳೆ ವ್ಯವಸ್ಥೆಗಳಾಗುತ್ತೆ. ಅದನ್ನ ಯಾವತ್ತು ಶುದ್ಧವಾಗಿ ಇಟ್ಕೊಬೇಕು. ಆಮೇಲೆ ನಡೆಯುವಂತ ದಾರಿ, ನಾವು ಯಾವಾಗ ಎಲ್ಲೆಲ್ಲಿ ಕಾಡಲ್ಲಿ ನಡೀತೀವಿ, ಮನೆ ಅಕ್ಕಪಕ್ಕ ನಮ್ದು ಅಂತ ನಡೆಯೋ ದಾರಿಗಳು ಮಾಡ್ಕೊಂಡಿರ್ತೀವಿ, ಅದನ್ನ ಕ್ಲೀನ್ ಮಾಡಬೇಕು. ಕಾಣುವಂತ ರೀತಿ ಇರಬೇಕು. ಅದಾದ್ಮೇಲೆ ಆಚೆ ಕಡೆ ಇರೋರು ಯಾವತ್ತು ಶೂಸ್ ಹಾಕೊಬೇಕು, ಅದರಿಂದ ಕಡಿತಾನು ಇದಾಗತ್ತೆ. ಅದಾದ್ಮೇಲೆ ಹೊರಗಡೆ ಹಂಗೆ ಮಲಗಬಾರ್ದು ಯಾವತ್ತೂ. ಸೊ ಏನಕ್ಕೆ ಹೊರಗಡೆ ಮಲಗಬಾರ್ದು ಅಂದ್ರೆ ನೆಲದಲ್ಲಿ, ನಾನು ಹೇಳ್ತಿರೋದು ನೆಲದಲ್ಲಿ ಹಾಗೆ ಮಲಗೋದ್ರಿಂದ ಏನಾಗುತ್ತೆ, ಹಾವು ಕಡಿತ ಆಗಿ ಸಾಯುವಂತ ವಿಚಾರಗಳಾಗತ್ತೆ.